ಸಂವಿಧಾನವನ್ನು ಹತ್ತಿಕ್ಕಿ ಪ್ರಜಾಪ್ರಭುತ್ವದ ನೀತಿ ನಿಯಮಗಳನ್ನು ಹತ್ತಿಕ್ಕಿ ಸರ್ಕಾರ ಆಡಳಿತವನ್ನೇ ನಡೆಸ್ತಾ ಇದೆ. ಉದಾಹರಣೆಗೆ ಇವತ್ತು ಲಿಂಗಸೂರಿನ ಒಬ್ಬ PDO ಪ್ರವೀಣ್ ಕುಮಾರ್ ಅಂತಕ್ಕಂಥವ್ರನ್ನ ಸಸ್ಪೆಂಡ್ ಮಾಡಿದೆ. ಅವ್ರೇನು ಮಾಡಿದ್ದಾರೆ? ಅವ್ರೇನಾದ್ರು ಭಯೋತ್ಪಾದಕ ಚಟುವಟಿಕೆಯನ್ನು ಮಾಡಿದ್ರಾ? ಇಲ್ವಲ್ಲ. ಅವ್ರು ಮಾಡಿರೋದೇನು, RSSನ ಗಣವೇಶವನ್ನು ಧರಿಸಿ ರೂಟ್ ಮಾರ್ಚ್ನಲ್ಲಿ ಭಾಗವಹಿಸಿದ್ದಾರೆ. ಈಗ RSSನ ಚಟುವಟಿಕೆಯಲ್ಲಿ ಭಾಗವಹಿಸಬಾರ್ದು ಅಂಥೇಳಿ ಯಾವ ರೂಲ್ನಲ್ಲಿದೆ? ಕೇಂದ್ರ ಸರ್ಕಾರದ ನೀತಿ ನಿಯಮಾವಳಿಗಳಲ್ಲಿ RSSನ ಚಟುವಟಿಕೆಗಳಲ್ಲಿ ಭಾಗವಹಿಸ್ಬೋದು ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಈಗ RSS ಏನು ಅಂಡರ್ಗ್ರೌಂಡ್ ಆರ್ಗನೈಸೇಷನ್ನ? ಅದೇನು ಪ್ರಜಾಪ್ರಭುತ್ವದ ವಿರುದ್ಧವಾಗಿ, ಸಂವಿಧಾನದ ವಿರುದ್ಧವಾಗಿ ಚಟುವಟಿಕೆಗಳನ್ನು ನಡೆಸ್ತಾ ಇದೆಯಲ್ಲ? ಇಲ್ವಲ್ಲ. ಆದ್ದರಿಂದ ಏನು ಸರ್ಕಾರ ಕ್ರಮವನ್ನು ತೆಗೆದುಕೊಂಡಿದೆ ಪ್ರವೀಣ್ ಕುಮಾರ್ ಅಂತಕ್ಕಂಥವ್ರ ಮೇಲೆ, ಕೂಡಲೇ ಆ ಸಸ್ಪೆನ್ಷನ್ನನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಆಗ್ರಹಿಸ್ತೇವೆ. ಇಲ್ಲದೆ ಹೋದರೆ ನಾವು ಈ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ ಅನ್ನುವಂಥದ್ದನ್ನು ನಾವು ಹೇಳೋದಕ್ಕೆ ಬಯಸ್ತೇವೆ. ಎರಡನೇದು, ಇದೇ ಥರ ಬೆಳಗಾಂನಲ್ಲಿ 5ನೇ ತರಗತಿಯಲ್ಲಿ ಓದ್ತಾ ಇರತಕ್ಕಂಥ ಒಬ್ಬ ವಿದ್ಯಾರ್ಥಿ ಮೇಲೇನೂ ಕೂಡ ಕ್ರಮವನ್ನು ತೆಗೆದುಕೊಳ್ಳಕ್ಕೆ ಆ ಶಾಲೆಯ ಆಡಳಿತ ಮಂಡಳಿ ಮುಂದಾಗಿದೆ. ಈಗ ವಿದ್ಯಾರ್ಥಿಗಳು ರಜದ ಸಮಯದಲ್ಲಿ RSSನ ಚಟುವಟಿಕೆಗಳಲ್ಲಿ ಭಾಗವಹಿಸಬಾರ್ದು ಅಂತ ಎಲ್ಲಿದೆ? RSS ಇದು ನಮ್ಮ ದೇಶದಲ್ಲಿ ಮೊದಲು ನಮ್ಮ ದೇಶವನ್ನು ಮೇಲೆತ್ತಬೇಕು, ನಮ್ಮ ದೇಶಕ್ಕೆ ಒಳ್ಳೇದು ಮಾಡಬೇಕು, ಬರೀ ಸರ್ಕಾರಕ್ಕೆ ನಿಷ್ಠರಾಗಿ ಸಮಾಜಕ್ಕೆ ಬದ್ಧವಾಗಿ ದೇಶಭಕ್ತಿಯಿಂದ ನಮ್ಮ ದೇಶಕ್ಕೆ, ನಮ್ಮ ಕೈಯಲ್ಲಿ ಎಷ್ಟಾಗತ್ತೆ ಅಷ್ಟು ದೇಶಕ್ಕೆ ಒಳ್ಳೇದಾಗ್ತಕ್ಕಂಥ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು. ಮರಗಿಡಗಳನ್ನು ಬೆಳೆಸೋದಿರ್ಬೋದು, ಶುದ್ಧ ಕುಡಿಯುವ ನೀರನ್ನು ಬೆಳೆಸೋದಿರ್ಬೋದು, ಪರಿಸರವನ್ನು ಕಾಪಾಡೋದಿರ್ತಕ್ಕಂಥದ್ದು ಇರ್ಬೋದು, ಸ್ವದೇಶಿ ವಸ್ತುಗಳನ್ನು ಬಳಸಬೇಕು ಅಂತಕ್ಕಂಥದ್ದಿರಬಹುದು. ಈ ಥರ ಒಂದು 100 ಚಟುವಟಿಕೆಗಳನ್ನು ನಾವು ಹೇಳ್ತೀವಿ RSS ಹೇಳ್ಕೊಟ್ಟಿರೋದನ್ನು. ಅಂಥ ಒಂದು ದೇಶಭಕ್ತ ಸಂಘಟನೆಯ ಚಟುವಟಿಕೆಗಳಲ್ಲಿ ಭಾಗವಹಿಸೋದಕ್ಕೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೀವಿ ಅಂತಂದರೆ ಇದು ದೇಶ ವಿರೋಧಿ ನಿರ್ಧಾರ, ಇದು ಸಮಾಜ ವಿರೋಧಿ ನಿರ್ಧಾರ. ಇದು ಕೂಡಲೇ ಸರ್ಕಾರ ತಾವು ಮಾಡಿರ್ತಕ್ಕಂಥ ನಿರ್ಧಾರದ ಬಗ್ಗೆ ಮರುಪರಿಶೀಲನೆ ಮಾಡಬೇಕು ಅಂಥೇಳಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಲ್ಲಿ ನಾನು ಕೇಳ್ತೇನೆ. ಏನು ಪ್ರವೀಣ್ ಕುಮಾರ್ ಅಂತಕ್ಕಂಥವ್ರಿಗೆ ಏನು ಸಸ್ಪೆನ್ಷನ್ ಮಾಡಿದ್ದಾರೆ ಲಿಂಗಸೂರಿನಲ್ಲಿ PDO ಅವ್ರನ್ನ, ಕೂಡಲೇ ತೆಗೆದುಕೊಳ್ಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ.